ಹಾಯ್ ಎಲ್ರಿಗೂ. ಊರಿಂದ ಗಿಣ್ಣು ಹಾಲು ಕೊಟ್ಟು ಕಳಿಸಿದ್ರು. ಬನ್ನಿ ಅದರಿಂದ ಗಿಣ್ಣು ಮಾಡೋಣ. ಒಂದು ಚಿಕ್ಕ ಲೋಟದಲ್ಲಿ ಗಿಣ್ಣು ಹಾಲು ತೊಗೊಳ್ಳೋಣ, ಒಂದು ದೊಡ್ಡ ಲೋಟದಲ್ಲಿ ನಾರ್ಮಲ್ ಹಾಲು ತೊಗೊಳ್ಳೋಣ, 1 ಕಪ್ ಬೆಲ್ಲ ತೊಗೊಳ್ಳೋಣ ಮತ್ತು 2 ಏಲಕ್ಕಿ ತೊಗೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಆ ಗಿಣ್ಣು ಹಾಲನ್ನ ಹಾಕ್ಕೊಳ್ಳೋಣ. ಗಿಣ್ಣು ಹಾಲಿಗೆ ಒಂದು ದೊಡ್ಡ ಲೋಟದಲ್ಲಿದ್ದ ನಾರ್ಮಲ್ ಹಾಲನ್ನ ಸೇರಿಸ್ಕೊಳ್ಳೋಣ. ಅದಕ್ಕೆ 3/4 ಕಪ್ ಬೆಲ್ಲನ ಹಾಕೋತಾ ಇದ್ದೀನಿ. ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದಕ್ಕೆ. ನೀವು ಜಾಸ್ತಿ ಸ್ವೀಟ್ ತಿಂತೀರಾ ಅಂದರೆ 1 ಕಪ್ ಹಾಕ್ಕೊಳ್ಳಿ. ಆ ಹಾಲಲ್ಲಿ ಬೆಲ್ಲ ಕರಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ 2 ಕಪ್ ನೀರು ಹಾಕ್ಕೊಂಡು ಆ ಗಿಣ್ಣು ಹಾಲನ್ನ ಇದರೊಳಗೆ ಇಟ್ಕೊಳ್ಳೋಣ. ಅದನ್ನು ಒಂದು ಲಿಡ್ಡಿಂದ ಕವರ್ ಮಾಡ್ಕೊಳ್ಳೋಣ. ಒಂದು 10ರಿಂದ 20 ನಿಮಿಷ ಬೇಯಿಸಾದ್ಮೇಲೆ ಗಿಣ್ಣು ಈ ಥರ ಕಾಣಿಸುತ್ತೆ. ಇದಕ್ಕೆ ಇವಾಗ ನಾನು ಪುಡಿ ಮಾಡಿಟ್ಟಿದ್ದ ಏಲಕ್ಕಿನ ಹಾಕೋತಾ ಇದ್ದೀನಿ. ಇದು ಗಿಣ್ಣಿಗೆ ಒಂದೊಳ್ಳೆ ರುಚಿ ಕೊಡುತ್ತೆ. ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹೊತ್ತು ಆರಿದ್ಮೇಲೆ ಗಿಣ್ಣು ಈ ಥರ ರೆಡಿಯಾಗಿರುತ್ತೆ. ಇವಾಗ ಗಿಣ್ಣನ್ನ ತಿನ್ನಕ್ಕೆ ರೆಡಿ. ಬನ್ನಿ ತಿನ್ನೋಣ.